ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಇದು ಮನಾಲಿ ಸೀರೀಸ್ ಎಪಿಸೋಡ್ 6. ಮನಾಲಿ ಮಾಲ್ ರೋಡ್ಗೆ ಬಂದಿದ್ದೀವಿ. ಸೊ ಲೋಕಲ್ ಸೈಟ್ ಸೀಯಿಂಗ್ ಎಲ್ಲ ಮುಗಿಸಿ ಲಾಸ್ಟಲ್ಲಿ ಈವ್ನಿಂಗ್ ನಾವು ಮಾಲ್ ರೋಡ್ಗೆ ಬಂದ್ವಿ. ಸೊ ಮಾಲ್ ರೋಡ್ ಒಂದು ಬ್ಯೂಟಿಫುಲ್ ಪ್ಲೇಸ್ ಮನಾಲಿಯಲ್ಲಿ. ಮನಾಲಿ ಸೆಂಟರಲ್ಲಿದೆ ಮಾಲ್ ರೋಡ್. ಇದು ತುಂಬ ದೊಡ್ಡದಾಗೇನಿಲ್ಲ, ಜಸ್ಟ್ ವಾಕಬಲ್. ಒಂದು 1/2 ಕಿಲೋಮೀಟರ್ಗಿಂತನೂ ಕಡಿಮೆ ಇದೆ ಅಂತ. ರೋಲ್ಸ್ ಸ್ಪ್ರಿಂಗ್ ರೋಲ್, आलू टिक्की चाट, ब्रेड पकौड़ा, समोसा चाट, मोमो सिडू। ये धन्यवाद. ಸೊ ಮಾಲ್ ರೋಡ್ಗೆ ಬಂದರೆ ನಿಮಗೆ ಲೋಕಲ್ ಫುಡ್ ಸಿಗುತ್ತೆ. ಬ್ರೆಡ್ ಪಕೋಡ, ಸಿಡ್ಡು, ಮೋಮೋಸ್, ಜೊತೆಗೆ ಶಾಪಿಂಗ್ ಸ್ಟಾಲ್ಸು ಸಹ ಇರುತ್ತೆ. ಕಂಪ್ಲೀಟ್ ಆಗಿ ಈವ್ನಿಂಗ್ ನೀವು ಇಲ್ಲಿ ಬಂದರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ವೆರೈಟೀಸ್ ಆಫ್ ಶಾಲ್ಸ್ ನೋಡ್ಬೋದು. ಸ್ಟಾರ್ಟಿಂಗ್ ಫ್ರಮ್ 100 rupees, 500, 1000ವರೆಗೂ ನಿಮಗೆ ವೆರೈಟೀಸ್ ಆಫ್ ಶಾಲ್ಸ್ ಅನ್ನೋದು ಸಿಗುತ್ತೆ. ರ್ಯಾಬಿಟ್ ಊಲ್ ಶಾಲ್ಸ್, ಕಾಶ್ಮೀರಿ ಶಾಲ್ಸ್, ಪಶ್ಮೀನಾ ಶಾಲ್ಸ್ ಇಲ್ಲಿ ತುಂಬ ಫೇಮಸ್ಸು. ಅದ್ರ ಜೊತೆಗೆ ಸ್ವೆಟರ್ಸ್, ಮಫ್ಲರ್ಸ್, ಮತ್ತು ಉಲ್ಲನ್ ಕ್ಯಾಬ್ಸ್, ಉಲ್ಲನ್ ಒಂದು ಸಾಕ್ಸ್ ಆಗಿರ್ಬೋದು, ಇಲ್ಲಿ ತುಂಬಾ ಫೇಮಸ್ಸು. ಸೊ ಮಾಲ್ ರೋಡ್ ಮಧ್ಯದಲ್ಲೇ ನಿಮಗೆ ಒಂದು ದುರ್ಗಾದೇವಿ ಟೆಂಪಲ್ಲು ಸಹ ಸಿಗುತ್ತೆ. ಹೋಗಿ ದರ್ಶನ ಮಾಡ್ಕೊಂಡು ಬಂದು ಮಾಲ್ ರೋಡ್ನ ಈಸಿಯಾಗಿ ನೀವು ರೌಂಡನ್ನು ಹಾಕ್ಬೋದು. ಸೊ ಮಾಲ್ ರೋಡ್ ಬಂದು ಮನಾಲಿ ಮೈನ್ ಸಿಟಿ ಸೆಂಟರಲ್ಲಿದೆ. ಮಾಲ್ ರೋಡಲ್ಲೇ ನಿಮಗೆ ಬುದ್ಧಿಸ್ಟ್ ಮಾನ್ಸ್ಟ್ರಿ ಸಿಗುತ್ತೆ, ವನ್ವಿಹಾರ್ ಸಿಗುತ್ತೆ, ಹಡಿಂಬಾ ಟೆಂಪಲ್ ಇಲ್ಲಿಂದ ಒಂದು 1/2 to 1 kilometer ದೂರದಲ್ಲಿದೆ. ಸೊ ವೀಕೆಂಡ್ ಸ್ಯಾಟರ್ಡೆ ಸಂಡೇ ಬಂದರೆ ಮಾಲ್ ರೋಡು ತುಂಬ ಫುಲ್ ಆಗಿ ಇರುತ್ತೆ. ನಾವು ಬಂದ ದಿನ ಫ್ರೈಡೇ ಆಗಿತ್ತು, ಅವತ್ತು ಗುಡ್ ಫ್ರೈಡೇ ರಜನೂ ಸಹ ಇತ್ತು. ಸೊ ಮಾಲ್ ರೋಡ್ ತುಂಬಾ ಜನ ತುಂಬಿಕೊಂಡಿದ್ರು, ಫುಲ್ ಹೌಸ್ಫುಲ್ ಆಗಿತ್ತು. ಜೊತೆಗೆ ಪರ್ಚೇಸಿಂಗು ತುಂಬ ಜೋರಾಗಿ ಆಗ್ತಾ ಇತ್ತು. ಸೊ ಇಲ್ಲಿ ಮೇಯ್ನ್ ಆಗಿ ಸಿಗುವಂಥದ್ದು ಲೋಕಲ್ ಫುಡ್, ಸಿಡ್ಡು, ಮೋಮೋಸ್, ಬ್ರೆಡ್ ಪಕೋಡ, ಅದ್ರ ಜೊತೆಗೆ ಶಾಲ್ಸು, ಸ್ವೆಟರ್ಸು ಮೇಯ್ನ್ ಆಗಿ ಸಿಗುವಂಥ ಒಂದು ಶಾಪಿಂಗ್ ಅಂತ ಹೇಳ್ಬೋದು. ಸೊ ವೆರೈಟೀಸ್ ಆಫ್ ಸ್ವೆಟರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ವೆರೈಟೀಸ್ ಆಫ್ ಒಂದು ಕೋಲ್ಡ್ಗೆ ಔಟ್ಫಿಟ್ಸ್ ಏನು ಬೇಕೋ ಅದೆಲ್ಲನೂ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ. ಯಾಕೆಂದರೆ ಮನಾಲಿ ಹಿಲ್ ಸ್ಟೇಷನ್ ಆದ್ರಿಂದ ಇಲ್ಲಿ ತುಂಬ ಕೋಲ್ಡ್ ಇರುತ್ತೆ. ಅದಕ್ಕೆ ತಕ್ಕನಂಗೆ ಇಲ್ಲಿ ಸ್ವೆಟರ್ಸ್ ಆಗಿರ್ಬೋದು, ಒಂದು ಔಟ್ಫಿಟ್ಸ್ ಇಲ್ಲಿ ತುಂಬಾ ಒಂದು ಬೆಸ್ಟ್ ಪ್ರೈಸಸ್ಗೆ, ಅಫೋರ್ಡಬಲ್ ಪ್ರೈಸಸ್ಗೆ ಅವೈಲೇಬಲ್ ಇದೆ. ಸೊ ಮಾಲ್ ರೋಡಲ್ಲಿ ಇಲ್ಲಿ ಒಂದು ಐಸ್ ಕ್ರೀಮನ್ನು ಟ್ರೈ ಮಾಡಿದ್ವಿ. ಜಸ್ಟ್ 50 rupees 8 ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ಸನ್ನು ಹಾಕಿ ಕೊಡ್ತಾರೆ. ಆಗಷ್ಟೇ ಮಳೆ ಜೋರಾಗಿ ಬಂದು ನಿಂತಿತ್ತು ಮಾಲ್ ರೋಡಲ್ಲಿ. ಬಟ್ ಐಸ್ ಕ್ರೀಮ್ ತಿನ್ನೋಕ್ಕೆ ಸಖತ್ ಮಜಾ ಇರುತ್ತೆ ಅಂತ ಈ 8 ಫ್ಲೇವರ್ಸ್ ಒಂದು ಸಾಫ್ಟಿ ಕೋನನ್ನು ಟ್ರೈ ಮಾಡಿದ್ವಿ. ಸಖತ್ ಮಜಾ ಆಯಿತು. ಸೊ ಎಲ್ಲರೂ ಅಲ್ಲಿನ ಸ್ವೆಟರ್ಸನ್ನು ಪರ್ಚೇಸ್ ಮಾಡಿ ಆ ಚಳಿಗೆ ಬೆಚ್ಚಗೆ ಹಾಕ್ಕೊಂಡು ತಿರುಗ್ತಾ ಇದ್ರು. ಅಲ್ಲಿನ ಸ್ವೆಟರ್ಸ್ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ವೆರೈಟೀಸ್ ಆಫ್ ಸ್ವೆಟರ್ಸ್, ಜರ್ಕಿನ್ಸ್ ಆಗ್ಬೋದು ಅಥವಾ ಒಂದು ಜಾಕೆಟ್ಸು ಅವೈಲೇಬಲ್ ಇರುತ್ತೆ. ಸ್ವಲ್ಪ ಬಾರ್ಗೈನ್ ಮಾಡಲೇಬೇಕು, ತುಂಬ ಜಾಸ್ತಿ ಹೇಳ್ತಾರೆ ಪ್ರೈಸಸ್ಸು ಲೋಕಲ್ ಅವರು, ಬಟ್ ತುಂಬಾ ಬಾರ್ಗೈನ್ ಮಾಡಬೇಕು ಇಲ್ಲಿ. ಸೊ ಮಾಲ್ ರೋಡ್ ಸ್ಟಾರ್ಟಿಂಗಲ್ಲಿ ಬಂದರೆ ನಮಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸ್ಟ್ಯಾಚ್ಯೂ ಸಹ ಸಿಗುತ್ತೆ. ಮಾಲ್ ರೋಡಲ್ಲಿ ಯಾವುದೇ ವೆಹಿಕಲ್ಸನ್ನು ಅಲೋ ಮಾಡೋದಿಲ್ಲ. ಇದು ನೀವು ಎಲ್ಲ ಪ್ರತಿಯೊಂದು ಸಂಧಿ ಗಲ್ಲಿ ಎಲ್ಲ ಸುತ್ತಿ ನೋಡೋದಾದರೆ ಆಲ್ಮೋಸ್ಟ್ 1/2 kilometer to 1 kilometer ಡಿಸ್ಟೆನ್ಸ್ ಇರುತ್ತೆ. ಸೊ ನೀವು ಕಂಪ್ಲೀಟ್ ಶಾಪಿಂಗ್ ಎಲ್ಲ ಮುಗಿಸಿ ಇಲ್ಲಿ ಬಂದು ಕುತ್ಕೊಂಡು ಲೋಕಲ್ ಫುಡ್ಡನ್ನು ಟ್ರೈ ಮಾಡ್ಬೋದು. ಸೊ ಅಲ್ಲಿಂದ ನಾವು ಪಕ್ಕದಲ್ಲೇ ಇರುವಂಥ ಹಡಿಂಬಾದೇವಿ ಟೆಂಪಲ್ಗೆ ಬಂದ್ವಿ. ಇದು ಹಡಿಂಬಾದೇವಿ ಟೆಂಪಲ್ ಎಂಟ್ರೆನ್ಸಲ್ಲೇ ಆ ರೀತಿ ರ್ಯಾಬಿಟ್ಸನ್ನು ಇಟ್ಕೊಂಡಿರ್ತಾರೆ. ಅದನ್ನು ಇಟ್ಕೊಂಡು ಫೋಟೋ ತೆಗ್ಸೋದಕ್ಕೆ ಒಂದು 50 rupees ಚಾರ್ಜನ್ನು ಮಾಡ್ತಾರೆ. ಮತ್ತು ಇಲ್ಲಿ ಲೋಕಲ್ ಲೈಟ್ಸು, ಸ್ವೆಟರ್ಸು, ಕ್ಯಾಪ್ಸು, ಸಾಕ್ಸ್ ಎಲ್ಲ ಹ್ಯಾಂಡ್ ನಿಟೆಡ್ ಸೆಲ್ ಮಾಡ್ತಾ ಇರ್ತಾರೆ. ಸೊ ನಾವು ಈವ್ನಿಂಗ್ ಬಂದಿದ್ವಿ ಅರೌಂಡ್ 5 to 5:30. ಕ್ಯೂ ಇತ್ತು ಟೆಂಪಲ್ಗೆ. ಬೆಳಿಗ್ಗೆ ಬಂದಿದ್ದಾಗ 7 ಗಂಟೆಗೆ ಒಳಗಡೆ ಅಲೋ ಮಾಡಲಿಲ್ಲ, ಇನ್ನು ಪೂಜೆ ನಡೀತಾ ಇತ್ತು ಹೊರಗಡೆ. ಸೊ ಈವ್ನಿಂಗ್ ಮತ್ತೆ ಬಂದಿದ್ವಿ ಅರೌಂಡ್ 5:30. ಒಂದು ದೊಡ್ಡ ಕ್ಯೂ ಇತ್ತು ಅಂತ ಹೇಳ್ಬೋದು. ಭೀಮಸೇನನ ಧರ್ಮಪತ್ನಿ ಹಡಿಂಬಾದೇವಿ ವನವಾಸದಲ್ಲಿದ್ದಾಗ ಮನಾಲಿಗೆ ಪಾಂಡವರು ಬರ್ತಾರೆ. ಆಗ ಹಡಿಂಬಾಸುರನನ್ನ ವಧಿಸಿ ಹಡಿಂಬೆಯನ್ನ ಮದುವೆ ಆಗ್ತಾನೆ ಭೀಮಸೇನ. ಆಕೆ ರಾಕ್ಷಸ ಕುಲದಲ್ಲಿ ಹುಟ್ಟಿದವಳು. ಮುಂದೆ ಒಂದು ಜಪ, ತಪ, ಯೋಗ, ಹವನಗಳನ್ನೆಲ್ಲ ಮಾಡಿ ದೇವತೆಯಾಗಿ ಮಾರ್ಪಾಡಾಗ್ತಾಳೆ. ವನವಾಸಕ್ಕೆ ಹೋಗುವಂಥ ಪಾಂಡವರ ಒಂದು ಒಳಿತನ ಬಯಸಿ ಪೂಜೆ ಪುನಸ್ಕಾರಗಳು ಮಾಡಿ ಕೊನೆಗೆ ಆಕೆ ದೇವತೆಯಾಗಿ ಮಾರ್ಪಾಡಾಗ್ತಾಳೆ. ಅವಳಿಗೋಸ್ಕರ ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಇಲ್ಲಿಗೆ ಬಂದು ನಮ್ಮ ಮನೋಕಾಮನೆ ಏನಿದೆ ಅದು ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಇಲ್ಲಿ ನೀವು ಹೊರಗಡೆ ನೋಡ್ಬೋದು ಒಂದು ಪ್ರಾಣಿಗಳ ಕೊಂಬುಗಳು ಆ ರೀತಿ ಎಲ್ಲ ಹಾಕಿದ್ದಾಳೆ. ಯಾಕೆಂದರೆ ಅವರು ರಾಕ್ಷಸ ಕುಲದಲ್ಲಿ ಹುಟ್ಟಿದವರಾದ್ರಿಂದ. ಸೊ ತುಂಬಾನೇ ಒಂದು ಇಂಪಾರ್ಟೆಂಟ್ ಸೈಟ್ ಸೀಯಿಂಗ್ ಮನಾಲಿಯಲ್ಲಿ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮನಾಲಿ ಸೀರೀಸ್ ಕಂಪ್ಲೀಟ್ ಆಗಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ.